ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾರ್ಥದಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೇಯಕಾಂತಾಯ ಕಲ್ಯಾಣನಿಧಯೇ ನಿಧಯೇತಿನಃ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸ್ವಸ್ತಿಶ್ರೀರಾಮಗಳ ಸನ್ಮಂಗಳಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತೃತ್ವ ಶ್ರೋತೃಣ ನಿಖಿಲ ಕಲಿಗದ ಕಲ್ಪತಾವನೋ ಧನ ಪಡುತ್ತದೆ ಧರ್ಮ ನಿಖಿಲ ಪುರುಷಾರ್ಥ ಸಾಧನೆ ಭೂತೆ. ಶ್ರೀಮದ್ ಭವಿಷ್ಯೋತ್ತರ ಪುರಾಣೇ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಿಂಚಿತ್ ಪೂರ್ವ ಕಥಾನುವಾದಃ. ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಎಲ್ಲ ಸದ್ಭಕ್ತರಲ್ಲಿ, ಶ್ರೋತೃಗಳಲ್ಲಿ, ಸಜ್ಜನರುಗಳಲ್ಲಿ ನಾವಿವತ್ತು ಕಲಿತು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಾವು ನೀವು ಎಲ್ಲ ಸಂಕಲ್ಪ ಮಾಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ನಿಮ್ಮ ನಮ್ಮ ಎಲ್ಲರ ಹೃದಯದಲ್ಲಿ ನಿಂತು ಈ ಒಂದು ಒಳ್ಳೆ ಪವಿತ್ರವಾಗಿರತಕ್ಕಂಥ ವೈಶಾಖ ಶುದ್ಧ ತೃತೀಯ ದಿವಸ ಅಕ್ಷಯ ತೃತೀಯ ಅಂತ ಹೇಳ್ತಾರೆ, ಪರಶುರಾಮ ಜಯಂತಿ ಅಂತ ಹೇಳ್ತಾರೆ, ಮತ್ತು ಶ್ರೇಷ್ಠ ಗುರುಗಳಾಗಿರ್ತಕ್ಕಂಥ ವಿದ್ಯಾಧಿರಾಜ ಕ್ಷೇತ್ರ ಪುಣ್ಯ ದಿನ ಇದು. ಎಲ್ಲಿ ನೋಡಿದ್ರು ರಾಯರಿಗೆ, ವಾಯುದೇವರಿಗೆ, ನರಸಿಂಹ ದೇವರಿಗೆ ಗಂಧಲೇಪನಗಳನ್ನು ಮಾಡಿ, ಬ್ರಾಹ್ಮಣ ಸುವಾಸಿನಿಯರಿಗೆ ಪಾನಕ, ನೀರ್ಮಜ್ಜಿಗೆ, ಕೋಸಂಬರಿ, ಬೀಸಲಿಕ್ಕಿ, ವಸ್ತ್ರ, ಸುವರ್ಣ, ರಜತ, ಅನೇಕ ಶಾಲಿಗ್ರಾಮಾದಿ ದಾನಗಳನ್ನು ಕೊಟ್ಟು ಎಲ್ಲರೂ ಪವಿತ್ರ ಪುನೀತರಾಗತಕ್ಕಂಥ ಈ ಪರ್ವ ಕಾಲದಲ್ಲಿ ಮುಖ್ಯವಾಗಿ ನಮ್ಮ ಶ್ರೀ ದೇವರು ಶ್ರೀನಿವಾಸ ದೇವರು, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಹೇಳ್ತಾರೆ. ಅಂತ ತಿಮ್ಮಪ್ಪನ ವೆಡ್ಡಿಂಗ್ ಸೆರೆಮನಿ, ವೆಡ್ಡಿಂಗ್ ಡೇ 2ನೇ ತಾರೀಕು ಸ್ವಾಮಿ ಮದುವೆ ಮಾಡಿಕೊಂಡ ದಿವಸ. ಅದರ ಅಂಗವಾಗಿ ಇವತ್ತಿನಿಂದ 1 ಗಂಟೆ ಕಾಲ ಎಷ್ಟಾಗುತ್ತೋ ಅಷ್ಟು ಯೋಗ್ಯತಾನುಸಾರವಾಗಿ ಶ್ರೀನಿವಾಸ ದೇವರ ಮಹಾತ್ಮ್ಯವನ್ನ, ಅವನ ಕಲ್ಯಾಣದ ವೈಭವವನ್ನ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ವೆಂಕಟೇಶ ಮಹಾತ್ಮ್ಯವನ್ನ ಯಾರು ಒಂದು ಶ್ಲೋಕವನ್ನಾಗ್ಲಿ ಯಾರು ಹೇಳ್ತಾರೆ ಕೇಳ್ತಾರೆ, ವಕ್ತಶ್ಚ ಶ್ರೋತೃಣ ಶ್ಲೋಕ ಏಕ ಪಠನ ಮಾತ್ರೇಣ, ಒಂದೇ ಶ್ಲೋಕವನ್ನ ಪಾರಾಯಣ ಮಾಡಿ ಹೇಳಿ ಕೇಳಿದವರಿಗೆ ಎಂಥ ಫಲಗಳನ್ನು ಹೇಳ್ತಾ ಇದ್ದಾರೆ. ಕಲಿಯಿಂದ ಆಗತಕ್ಕಂಥ ಸಕಲ ವಿಘ್ನಗಳು, ಪಾಪಗಳು ಪರಿಹಾರ ಆಗಿ ಧರ್ಮ, ಅರ್ಥ, ಕಾಮ, ಮೋಕ್ಷವೇ ಮೊದಲಾಗತಕ್ಕಂಥ ಪುರುಷಾರ್ಥಗಳನ್ನು ಕೊಡತಕ್ಕಂಥ ಈ ವೆಂಕಟೇಶ ಮಹಾತ್ಮವನ್ನ ಇವತ್ತು ನಾವು ಶ್ರವಣ ಮಾಡಲಿಕ್ಕೆ ಸ್ವಾಮಿಯ ಕೃಪೆಯಿಂದ ಇದ್ದೇವೆ. ಈ ವೆಂಕಟೇಶ ಕಲ್ಯಾಣಕ್ಕೆ ಅನೇಕ ಮಹಾತ್ಮೆಗಳಿವೆ. 18 ಪುರಾಣಗಳಲ್ಲಿ ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂಥ 18 ಪುರಾಣಗಳಲ್ಲಿ ಏಕಂ ಪ್ರಕಾರವಾಗಿ ಕೊಂಡಾಡಿ ಬರತಕ್ಕಂಥದ್ದು ವೆಂಕಟೇಶ ಮಹಾತ್ಮ. ಎರಡನೇದು, ಒಂದು ಪುರಾಣದಲ್ಲಿ ಹೇಳಿದ ಮಹಾತ್ಮೆ ಇನ್ನೊಂದು ಪುರಾಣದಲ್ಲಿ, ಆದ್ರೆ 18 ವಿಧವಾದ ಬೇರೆ 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 ವೆಂಕಟೇಶ ಮಹಾತ್ಮೆಗಳನ್ನ ಇದು 18 ರೀತಿಯಿಂದ ಕೊಂಡಾಡ್ತಾ ಇದೆ. ಇದು ಎರಡನೇ ವೈಶಿಷ್ಟ್ಯ. ಇನ್ನೊಂದು, ಯಾವುದೇ ಪುರಾಣವಾಗಲಿ
ಸ್ತೋತ್ರಗಳಾಗಲಿ ಪಾರಾಯಣವಾಗಲಿ ಶ್ರವಣ ಮಾಡಿದರೆ ಫಲಶ್ರುತಿಯನ್ನು ಕೊನೆಗೆ ಹೇಳ್ತಾರೆ. ಇದು ಮಾಡಿದ್ರಿಂದ ಈ ಫಲ ನಿಮಗೆ ದೊರಕ್ತಾ ಇದೆ. ಆದ್ರೆ ವೆಂಕಟೇಶ ಕಲ್ಯಾಣದ ಮಹತ್ವ ಏನು ಅಂದ್ರೆ ಪ್ರಾರಂಭದಲ್ಲೇ ಫಲ ಹೇಳ್ಕೊಂಡು ಹೊರಡ್ತಾ ಇದೆ. ಪ್ರಾರಂಭದಲ್ಲೇ ಫಲ ಹೇಳ್ತಕ್ಕಂಥದ್ದು 18 ಪುರಾಣದಲ್ಲಿಯೂ ವ್ಯಕ್ತವಾಗಿರತಕ್ಕಂಥದ್ದು, ಬೇರೆ ಬೇರೆ ಮಹತ್ವಗಳನ್ನು ಕೊಂಡಿರತಕ್ಕಂಥದ್ದು. ಇಂತಹ ವೆಂಕಟೇಶ ಮಹತ್ವವನ್ನು ನಾವು ಶ್ರವಣ ಮಾಡಬೇಕು, ನಿತ್ಯ ಮಾಡಬೇಕು. ಅದರೊಳಗೂ ವೈಶಾಖ ಮಾಸ ಮತ್ತು ಆಶ್ವೇಜ ಮಾಸದಲ್ಲಿ, ಈ ವೈಶಾಖ ಮಾಸದ ಸ್ವಾಮಿಯ ಲಗ್ನದ ಪರ್ವಕಾಲದಲ್ಲಿ ಮತ್ತು ನವರಾತ್ರಿಯ ಬ್ರಹ್ಮೋತ್ಸವದ ಕಾಲದಲ್ಲಿ, ನವರಾತ್ರಿಯಲ್ಲಿ ಇದನ್ನು ಶ್ರವಣ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಪುರಾಣದ ಮಂಗಳಾಚರಣ ಶ್ಲೋಕದಲ್ಲಿ ಒಂದು ಮಾತಾಡ್ತಾರೆ. ಬ್ರಹ್ಮ ರುದ್ರಾದಿ ವಂದ್ಯಂ ರಾಂಭದೇ ವೆಂಕಟನಾಯಕಂ ನಿವಾರಯಶ್ವಾನಿಷ್ಟಾನಿ ಕ್ಷಾದಯಷ್ಟಾನಿ ಮಾಧವ. ಬ್ರಹ್ಮ ರುದ್ರಾದಿಗಳು ನಾವು ಯಾರನ್ನ ಪೂಜೆ ಮಾಡ್ತೇವೆ? ರಾಂಭದೇ, ನಾನು ನಮಸ್ಕಾರ ಮಾಡ್ತೀನಿ. ಯಾರಿಗೆ? ಬ್ರಹ್ಮರುದ್ರಾದಿಗಳಿಂದ ಪೂಜಿತನಾದವನಿಗೆ, ನಮ್ಮ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥವನಿಗೆ, ನಮಗೆ ಇಷ್ಟಾರ್ಥವಾಗಿರ್ತಕ್ಕಂಥ ಮೋಕ್ಷವೇ ಮೊದಲಾದ ಫಲಗಳನ್ನು ಕೊಡತಕ್ಕಂಥವನಿಗೆ, ಮಾಧವ ಲಕ್ಷ್ಮೀಪತಿಯಾಗಿ ಅವನಿದ್ದಾನೋ ಅವನಿಗೆ ಸಾಂಬಜೆ ಬ್ರಹ್ಮರುದ್ರಾದಿ ವಂದ್ಯಂ ನಿವಾರಯಸ್ವ ಅನಿಷ್ಟಾನಿ ಕ್ಷಾದಯಷ್ಟಾನಿ ಮಾಧವ. ಬ್ರಹ್ಮರುದ್ರಾದಿ ವಂದ್ಯಂ ನಿವಾರಯಸ್ವ ಅನಿಷ್ಟಾನಿ ಕ್ಷಾದಯಷ್ಟಾನಿ ಮಾಧವನು ಯಾರೋ ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ಬ್ರಹ್ಮರುದ್ರಾದಿಗಳಿಂದ ಪೂಜಿತನಾಗಿದ್ದವನು ಯಾರು? ಸಾಕ್ಷಾತ್ ಅವನು. ಯಾರಿಗಾದ್ರೂ ಕಡಿಮೆ ಇದ್ದಾನ? ಇವನಿಗೆ ಮೇಲೆ ಯಾರು ಇದ್ದಾರ? ಯಾರು ಇಲ್ಲ. ಸರ್ವೋತ್ತಮ. ಕನ್ನಡದಲ್ಲಿ ಹೇಳ್ತಾರೆ ದೇವದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಭೋಗಿ ಬ್ರಹ್ಮಾಂಡ ನಾಯಕ. ನೋಡಿ ಎಷ್ಟು ಮಾತಾಡ್ತಾರೆ ನಮ್ಮ ಸ್ವಾಮಿ. ವಿಜಯರಾಜ ಒಂದೇ ಮಾತಾಡು, ನೋಕನಿಯಲ್ಲ ಮಹಲೀಲೆ ಕೊಂಡಾಡುವಂತ ಏಕಮಾನವ ಕೊಡುಸಿದೆ. ನೋ ಕನಿಯ, ಅವನು ಯಾರಿಗೂ ಕನಿಷ್ಠ ಅಲ್ಲ, ಸರ್ವೋತ್ತಮನಾಗಿರತಕ್ಕಂಥ ಪರಮಾತ್ಮನು. ಬ್ರಹ್ಮರುದ್ರಾದಿಗಳೆಲ್ಲ ಅವನ ಬಾಗಿಲಾಗ ಹೋಗಿ ನಿಂತಿರ್ತಾರೆ ಬೆಳಗಿನ ಜಾವ ಅರುಣೋದಯದಲ್ಲಿ. ಅರಳು ಮಲ್ಲಿಗೆ ಜಾತಿ ಪರಿಮಳದ ಪುಷ್ಪಗಳ ಸುರರು ದಂಡೆಯ ಸುಜನೊಡೆಯ. ಇಂಥ ಭಾಗ್ಯ ನೋಡಿ. ಸ್ವಾಮಿಗೆ ನಾವು ಬೆಳಗ್ಗೆ ನಮಸ್ಕಾರ ಮಾಡಬೇಕು. ಸುಪ್ರಭಾತ ಕ್ರಮಗಳು, ಧರ್ಮ ಎಲ್ಲ ಧ್ಯಾನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ನಾವು ಅಲ್ವಾ. ಬೆಳಗ್ಗೆ ಜಾವ ಎದ್ದು ಬಿಡ್ತೇವೆ. ಏನು ಆ ದೇವತೆಗಳ ನಮಸ್ಕಾರ ಏನು, ಹರಿದಾಸಗಳ ನಮಸ್ಕಾರ ಏನು, ಮನುಷ್ಯ ಕುಲಕ್ಕೆ ನಮಸ್ಕಾರ ಏನು, ಎಲ್ಲರಿಗೂ ಮಾಡಿ ಕೊನೆಗೆ ಏನ್ ಮಾಡ್ತೇವೆ? ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೋಡೆಯ ವೆಂಕಟೇಶ. ಸ್ವಾಮಿಯಲ್ಲಿ ಹೋಗಿ ನಮಸ್ಕಾರ ಮಾಡತಕ್ಕಂಥ ಕ್ರಮದಲ್ಲಿ ಸರ್ವೋತ್ತಮನಾಗಿದ್ದಾನೆ. ಅವನಿಗೆ ನಾವು ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡಬೇಕಂದ್ರೆ ತಮಿಳೊಳಗೆ ಒಂದು ಗಾದ ಇದೆ, ಪುಳಿಯನ್ ಬೊಂಬ ಪುಡಿ ಅಂತ. ಯಾವ್ದಾವ್ದೇ ತಂಗಿಗಳಲ್ಲಿ ಹಿಡ್ಕೊಂಡ್ರೆ ಕೈ ಬಿದ್ದು ಕೈಕಾಲು ಹೊರ್ಕೊಂತೇವೆ. ಹುಣಸೆ ಬರೋದು ಹಿಡ್ಕೊಂಡ್ರೆ ನಾರದು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಿಡ್ಲಿ ಗಟ್ಟಿ. ಹಂಗೆ ಯಾವ ಅನ್ಯ ದೇವತೆಗಳ ಆರಾಧನೆ ಬೇಡ, ಪೂಜೆಗಳು ಬೇಡ. ನಮಗೆ ಡೈರೆಕ್ಟ್ ಆಗಿ ಸ್ವಾಮಿಯನ್ನೇ ಹಿಡ್ಕೊಂಬ. ಸರ್ವೋತ್ತಮನಾಗತಕ್ಕಂಥ ದೇವರನ್ನ ಕೊಂಡಾಡ್ತೀನಿ ಸಾಂಬಜೆ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೂತ ಪುರಾಣಿಕರು ಶತಾನಂದ ಪುರೋಹಿತರಿಗೆ ಹೇಳತಕ್ಕಂಥದ್ದು. ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಶೌನಕಾದಿಗಳು ಶತಾನಂದ ಪುರೋಹಿತರಿಗೆ ಹೇಳ್ತಾರೆ. ಅರ್ಥ ಮಾಡ್ಕೊಂಡ್ರಿ. ಸೂತ ಪುರಾಣಿಕರು 18 ಪುರಾಣಗಳನ್ನ ಗೋಲೋಕಕ್ಕೆ ಕೊಟ್ಟರು. ಯಾರ ಮುಖಾಂತರವಾಗಿ ಕೊಟ್ಟರು? ಶೌನಕಾದಿ ಋಷಿಗಳಿಗೆ ಕೊಟ್ಟರು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತರು ಅವ್ರಿಗೆ ಕೊಟ್ಟರು. ಅವ್ರು ಯಾರಿಗೆ ಕೊಟ್ಟರು? ಶತಾನಂದ ಪುರೋಹಿತರಿಗೆ ಕೊಟ್ಟರು. ಶತಾನಂದ ಪುರೋಹಿತರು ಯಾರಿಗೆ ಕೊಡ್ತಾರೆ? ಈಗ ನಮಗೆ ಕೊಡ್ತಾ ಇದ್ದಾರೆ. ಯಾರ ಮುಖಾಂತರವಾಗಿ? ಡೈರೆಕ್ಟ್ ಆಗಿ ಇಲ್ಲ. ನೋಡ್ರಿ, ಒಬ್ಬರಿಂದ ಡೈರೆಕ್ಟ್ ಆಗಿ ಪಾಠ ಕೇಳೋ ಯೋಗ್ಯತೆ ಯಾರಿಗೂ ಇಲ್ಲ. ಕಳೆದ ತಾರತಮ್ಯ ಬರ್ಬೇಕು.
ಸೂತ ಪುರಾಣಿಕೆ ವೇದವ್ಯಾಸ ದೇವರು ಮಾಡಿದ ಪುರಾಣವನ್ನ ವೇದವ್ಯಾಸ ದೇವರು ಸೂತ ಪುರಾಣಿಕರಿಗೆ ಹೇಳಿದ್ರು. ಸೂತ ಪುರಾಣಿಕರು ಸನಕ, ಸನಂದನ, ಸನತ್ ಕುಮಾರ್, ಸನತ್ ಸುಜಾತರಿಗೆ ಹೇಳಿದ್ರು. ಅವರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಶತಾನಂದ ಪುರೋಹಿತರಿಗೆ ಹೇಳ್ತಾರೆ. ಆ ಶತಾನಂದ ಪುರೋಹಿತರು ಯಾರಿಗೆ ಹೇಳ್ತಾರೆ? ಜನಕ ಮಹಾರಾಜನಿಗೆ ಹೇಳ್ತಾರೆ. ಶತಾನಂದ ಪುರೋಹಿತರು ಜನಕ ಮಹಾರಾಜನಿಗೆ ಹೇಳಿದ್ದನ್ನ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಈ ಅನುಸಂಧಾನ ಇದೆ. ವೇದವ್ಯಾಸ ದೇವರು, ಸೂತ ಪುರಾಣಿಕರು, ಶೌನಕಾದಿಗಳು, ಶತಾನಂದರು, ಜನಕ ಮಹಾರಾಜರು, ಕೊನೆಗೆ ನಮ್ಮಂತ ಪಾಮರ ಮನುಷ್ಯರು ಉದ್ಧಾರ ಆಗ್ಬೇಕಾಗ್ತದೆ. ಹಂಗೆ ಈ ಪುರಾಣವಾಗಿರ್ತಕ್ಕಂಥ ಹೇಳ್ತಕ್ಕಂಥ ಪ್ರಮೇಯವನ್ನು ಬಂದಿದೆ. ಇದು ಯಾಕೆ ಬಂತು? ಯಾರು ಕೇಳಿದ್ರೆ ಇದು ನಮ್ಮದು? ಜನಕ ಮಹಾರಾಜ ಕರ್ತಾರೆ. ಜನಕ ಮಹಾರಾಜ ಯಾರು? ಸಾಕ್ಷಾತ್ ರಾಮಚಂದ್ರ ದೇವರ ಮಾವ, ಹೆಣ್ಣು ಕೊಟ್ಟ ಮಾವ, ಸೀತಾದೇವಿಯ ತಂದೆ. ಒಮ್ಮೆ ಏನ್ ಮಾಡ್ತಾನೆ, ಕೇಳಲಿಕ್ಕೆ ಪ್ರಮೇಯ ಏನು, ಕೇಳೋ ಪ್ರಸಂಗ ಯಾಕೆ ಬಂತು ಅದು ಬೇಕು ನಮಗೆ. ಪ್ರಸಂಗ ಏನು, ಕೇಳಲಿಕ್ಕೆ ಕಾರಣ ಏನು, ಆ ಕಾರಣದಿಂದ ನಮಗೇನಾದ್ರೂ ಪ್ರಯತ್ನ ಆಗುತ್ತೆ ಅದನ್ನು ನೋಡ್ತಾರೆ. ಏನ್ ಮಾಡ್ಬೇಕು ಸರ್ಕಾರ? ಆ ಶತಾನಂದ ಪುರೋಹಿತ ಹೆಂಗೆ ಹೇಳಿ, ಒಮ್ಮೆ ಜನಕ ಮಹಾರಾಜ ಹೆಂಗಿದ್ದ? ಸತ್ಯವಾನ್ ಸರ್ವತ ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾನ್ ಸರ್ವಪಾತ್ರೇಷು ಕೋವಿದ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ನಿರಹಂ ಕೃತಿರಾತ್ಮವಾನ್. ವೆಂಕಟೇಶ್ ಕಲ್ಯಾಣ ಕೇಳಬೇಕಾದ್ರೆ ಏನ್ ಆಡ್ಬೇಕು? ಸತ್ಯವಾನ್ ಸರ್ವಶಾಸ್ತ್ರೇಷು. ಕೇಳಿದವ್ರಿಗೆ ಕೇಳಿದ್ರೆ ಇದು ಸಿಕ್ಕತ್ತೆ, ಫಲ ಆಗತ್ತೆ. ವೆಂಕಟೇಶ್ ಕಲ್ಯಾಣ ಕೇಳಿದ್ರೆ ಏನಾಗತ್ತೆ? ಸತ್ಯವಾನ್, ಆಡಿದ ಮಾತು ಸತ್ಯ ಆಗತ್ತೆ. ಅಂದ್ರೆ ಏನರ್ಥ? ನಾವು ದೇವರ ಮುಂದೆ ಏನಾದ್ರೂ ಒಂದು ಪ್ರಾರ್ಥನೆ ಮಾಡಿದ್ರೆ ಸತ್ಯವಾಗಿ ನೆರವೇರುತ್ತೆ. ಸರ್ವಶಾಸ್ತ್ರೇಷು, ಎಲ್ಲ ಶಾಸ್ತ್ರಗಳ ಜ್ಞಾನ ನಮಗೆ ಬಂದ್ಬಿಡುತ್ತೆ. ಕೋವಿದ, ಒಳ್ಳೆ ಪಂಡಿತರಾಗ್ತೀವಿ. ಅಷ್ಟೇ ಅಲ್ಲ, ಕೋಪವರ್ಜಿತ, ನಮ್ಮಲ್ಲಿ ಇರತಕ್ಕಂತ ಕೋಪ ದೂರ ಆಗ್ಬಿಡುತ್ತೆ. ವಾಸುದೇವ ಪ್ರಸಾದಸ್ಯ ನಿರಹಂ ಕೃತಿರಾತ್ಮವಾನ್. ಭಗವಂತನ ಪ್ರಸಾದದಿಂದ ಆ ನಿರಹಂಕಾರ, ಅಹಂಕಾರ ಎಂಬುದು ಹೊರಟವತ್ತು. ಅಹಂಕಾರ ಹೋದ್ರೆ ನಮ್ಮದು ಫಲ. ಅಂತ ಜನಕ ಮಹಾರಾಜನ ಹೆಂಗಿದ್ದ? ಸತ್ಯವಾನ್ ಸರ್ವಶಾಸ್ತ್ರೇಷು, ಒಳ್ಳೆ ಸತ್ಯವಾದ ಮಾತನ್ನು ಆಡ್ತಾ ಇದ್ದಾನೆ. ಸರ್ವಶಾಸ್ತ್ರ ಪಾರಂಗತನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ, ಕೋಪ ವರ್ಜಿತನಾಗಿದ್ದಾನೆ, ನಿರಹಂಕಾರದಿಂದಿದ್ದಾನೆ, ವಾಸುದೇವ ಪ್ರಸಾದಕ್ಕೆ ಪಾತ್ರನಾಗಿದ್ದಾನೆ. ಇಂಥ ಜನಕ ಮಹಾರಾಜನಿಗೆ ಹೀಗಾಯ್ತು ಅಂದ್ರೆ ನಾವೆಲ್ಲ ಹೇಳ್ತೇವೆ. ದೇವರ ಮುಂದೆ ಕೂತಿದ್ದಾನೆ, ಸ್ವಾಮಿ ಮುಂದೆ ಪೂಜೆಗೆ ಹೊರ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾನೆ? ಸ್ವಾಮಿ, ನಾನು ದುಃಖವನ್ನ ಅನುಭವಿಸ್ಲೇಬಾರ್ದು, ನನಗೆ ದುಃಖನೇ ಬೇಡ, ಸುಖವೇ ಬೇಕು. ಅಷ್ಟೇ ಅಲ್ಲ, ದುಃಖವೇ ಅಲ್ಲ, ನಾನು ಅನುಭವಿಸೋದಲ್ಲ, ಯಾರಾದ್ರೂ ದುಃಖ ಅನುಭವಿಸಿದ್ರು ಕೂಡ ನಾನು ನೋಡ್ಬಾರ್ದು. ದುಃಖ ಪಡೋರೇ ನನ್ನ ಮುಂದೆ ಇರಬಾರ್ದು, ಎಲ್ಲ ಸುಖ ಸಂತೋಷಗಳಾಗಿರ್ಬೇಕು. ಇದು ವರ ಕೇಳ್ತ ಪುರಾಣ ಹೇಳುತ್ತೆ. ಅಸಾಧು ಸಮ್ಮತಂ ವಾಕ್ಯಂ, ಸಾಧುಗಳು ಆಗ್ತಕ್ಕಂತ ಮಾತಿಲ್ಲ. ಸ್ವಾಮಿ ಏನ್ ಬಂದ್ರು ತಗೊಳ್ಬೇಕಪ್ಪ, ನೀನ್ ನಂಗೆ ಅದೇ ಬೇಕು ಇದೇ ಬೇಕು ಅಂದ್ರೆ ಮಾಡ್ಲಿಕ್ಕೇನು? ನಿನ್ನ ಯೋಗ್ಯತೆ ಎಷ್ಟು? ಯೋಗ್ಯತೆನೇ ಇಲ್ಲ. ನನಗೂ ಆಸೆ ಇದೆ, ಪಕ್ಕದ ಮನೆ ಕಾರ್ ಪಾರ್ಟಿಗೆ ಒಂದು ದೊಡ್ಡ ಕಾರ್ ಇದೆ, 40 ಲಕ್ಷ. ಆ ಕಾರ್ ಬೇಕು, ಆಗತ್ತಾ? ಯೋಗ್ಯತೆ ಬೇಕು. ಎಲ್ಲರಿಗೂ ಎಲ್ಲ ಬೇಕು, ಆದ್ರೆ ಯೋಗ್ಯತೆ ಬೇಕಲ್ಲ. ಅದನ್ನೇ ಹೇಳ್ತಾರೆ, ಯೋಗ್ಯತೆ ಯಾವುದು? ಅದಕ್ಕೇನ್ ಮಾಡ್ಬೇಕು? ದುಃಖನೇ ಪಡಬಾರ್ದು, ಸುಖನೇ ಬೇಕು ಅಂದ್ರೆ ಸಾಧನೆ ಬೇಕು. ಪುಣ್ಯ ಮಾಡಿ ಮಾಡೋ ವೇಳೆ ಪುಣ್ಯ ಮಾಡಲ್ಲ, ಪಾಪ ಮಾಡ್ತೀವಿ. ಕೇಳೋ ವೇಳೆ ಸುಖ ಬೇಕು. ದಾಸರಂತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನೋಡು, ಪರಮಾತ್ಮ ನಮಗೆ ಸುಖ ದುಃಖಾದಿಗಳಲ್ಲಿ ಪರಮಾತ್ಮ ಸಖನಾಗಬೇಕಾದ್ರೆ
ನಾವೇನ್ ಮಾಡ್ಬೇಕು? ಒಂದು ಮಾಡಿಕೊಂಡು ಸುಖ ಬೇಕು, ಪರಮಾತ್ಮ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಹೆಂಗೆ? ನೆರೆದಿಗ ಬಹು ಜನರೋಳೆದ್ದರು ಮನ ಸೇರಬೇಡು ನಿನ್ನಲ್ಲಿ ಪಾಂಡುರಂಗ. ಸಾಕಷ್ಟು ಜನ ಇರ್ತಾರೆ ವೆಂಕಟರಮಣ ದೇವಾಲಯದಲ್ಲಿ, ಗೋವಿಂದ 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 ಹೋಗ್ತಾ ಇರ್ತಾರೆ. ಏನ್ ಬರ್ತಾರಪ್ಪ ಜನ, ಹುಚ್ಚು ಜನ. ಯಾಕೆ ಬಂದ್ ಮಾಡ್ತಾರಪ್ಪ? ಬೇಡ ಅನ್ಸ್ಬಿಡುತ್ತಪ್ಪ. ಅಯ್ಯೋ ಅಯ್ಯೋ ಅಲ್ಲ, ಮಾಡಿದ ಪಾಪ ತನುವ ದಂಡಿ ನದಿ. ಅವನ ಗರ್ಭಾಲಯಕ್ಕೆ ಹೋಗೋಷ್ಟೊಳಗೆ ನಮ್ಮ ಪಾಪ ಒಂದು ಹಿಂಡಿ ತೆಗೆದು ಬಿಡ್ತಾನೆ ದೇವರು. ಅದೇ ಬಹಳ ಮುಖ್ಯ, ಹೇಳ್ಬಾರ್ದು. ಸ್ವಾಮಿನೇನ್ ಕೇಳ್ಬೇಕು? ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವೇರಲೆ ದುಷ್ಟ ಸಂಗ ಬೇಡ. ಸ್ವಾಮಿ, ಈ ನಿನ್ನ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಲ್ಲ, ಎಲ್ಲ ಗಬ್ಬುತ್ತಾ ಇದ್ದಾರಲ್ಲ, ಅವರ ಗಬ್ಬುಗಳ ಯಾರು? ನಿನ್ನ ಭಕ್ತರು ನಮ್ಮಪ್ಪ. ನಿನ್ನ ನೋಡ್ಲಿಕ್ಕಾಗಿ ಬರ್ತಾ ಇದ್ದಾರೆ, ನಿನ್ನ ದರ್ಶನಾಕಾಂಕ್ಷಿಗಳಿಗೆ ಬರ್ತಾರೆ. ನಿನ್ನ ಜನರ ಒಳಗೆ ನಾನು ನುಗ್ಗಿ ಬರೋದೇ ನನ್ನ ಭಾಗ್ಯ. ಜನರು ಮನ ಸೇರಬೇಡು ನಿನ್ನಲ್ಲಿ ಪಾಂಡುರಂಗ. ಯಾವ ಅಪೇಕ್ಷೆ ಬೇಡ ನನಗೆ, ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪದ ಸೋರು ಪಾಂಡುರಂಗ. ಪರದೇವನೇ ನಿನ್ನ ಲೀಲಾ ಕುಣಿಬೇಕ್ರಿ. ಎಷ್ಟು ಜನ ಗಬ್ಬಲಿ ನಮ್ಮನ್ನ ವೆಂಕಟರಮಣ ಗುಡಿ ಒಳಗೆ ಹೋಗ್ತಾ ಇದ್ದೀವಿ, ದೇವೇಂದ್ರ ತಿರುಗ್ತಾ ಇದ್ದೀವಿ. ಏನ್ ಕೇಳ್ಬೇಕು? ಅಯ್ಯೋ ಗಪ್ತಾರಪ್ಪ, ಅದಲ್ಲಪ್ಪ ಅತ್ತು ಏನಾಗ್ಬೇಕು? ಪರದೇವ ಕೈ ಎತ್ತು ಬಿಡ್ಬೇಕು ಮೇಲೆ ಏನ್ ಬೇಕಾಗಿ ತುಂಬಿದ ಸಭೆ. ಎಲ್ಲ ಕೌರವರು ಕ್ಷೀರ ಸಡಿಲಿಕ್ಕೆ ರೆಡಿ ಆಗಿದ್ದು, ಕ್ಷೀರ ಸರಿತಾ ಇದ್ದಾರೆ, ಮಾನ ಭಂಗ ಆಗ್ತಾ ಇದೆ. ಅವಳೇನಂದ್ರು? ಸ್ವಾಮಿಯನಾದ ರಕ್ಷಕ ಬಂದು ಕಾಯೋ. ದೊಡ್ಡದಾದವನ್ನೆಲ್ಲರೂ ಏನ್ ಮಾಡ್ಬೇಕಾಗ? ಪರದೇವನೇ ನಿನ್ನ ಲೀಲಾ ಸ್ಮೃತಿಯನ್ನು ಮೈ ಮರ್ತು ಬಿಡ್ಬೇಕ್ರಿ. ಎಲ್ಲಿದ್ದಾಗ ಯಾರು ದೊಬ್ಬತಾರೆ, ಎಲ್ಲಿ ಬೀಳ್ತಾ ಇದ್ದೀವಿ, ಎಲ್ಲಿ ಹೇಳ್ತಾ ಇದ್ದೀವಿ. ನಮಗ್ ಬೇಕಾಗಿದ್ದೇನು? ಅಪ್ಪನ ದರ್ಶನ. ಒಳಗೆ ಹೋಗ್ತಾ ಇದ್ದೀವಿ, ಅಪ್ಪನ ವಜ್ರದ ಕಿರೀಟ ಶಂಕ ಚಕ್ರ ಕಾಣಿಸಿಬಿಟ್ಟ ಮೇಲೆ ಯಾರು ದೊಬ್ಬಿದೇನೋ, ಯಾರು ಇಟ್ಟಿದ್ರೇನು, ಯಾರು ಮುನಿದರೇನು, ಯಾರು ಒಲೆಯರೇನು ಮಾಡುವರೋ ಹರಿಯೇ ಒಳಗೆ ಹೋಗ್ತಾ ಇದ್ದೀವಿ ನಾವು. ನೆರೆದಿಗ ಬಗು ಜನರೋಳಿದ್ದರು ಏನ್ ಮಾಡ್ಬೇಕು? ವರದೇವನ ನಿನ್ನ ಧೀರಾ ಸ್ಮೃತಿಯನ್ನು ನಿರುದಯನಗೆ ಕೊಡು ಪಾಂಡುರಂಗ. ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ಸೋರು ಪಾಂಡುರಂಗ. ವಿಜಯದಾಸರು ಗುಡಿ ಒಳಗೆ ಹೋಗ್ತಾ ಇದ್ರೆ ಕೃಷ್ಣಾಂಜನ ತೋಳಿಂದ ಹೊಡೆದ್ರಂತೆ, ಮಾನ್ ತೋಳಿಂದ ಹೊಡಿತಾ ಇದ್ರ. ಅವರ ಗುಡಿ ನಮ್ಮನ್ನೆಲ್ಲ ಬರೀ ಹೊಡೆಯಲ್ಲ, ಬರೀ ದಪ್ತಾರೆ, ಇದಕ್ಕೆ ಎಷ್ಟು ಗಲಾಟೆ ಮಾಡ್ತಾರೆ. ಹೊಡಿತಾ ಇದ್ದಾರೆ. ವಿಜಯರಾಯ ಏನಂದ್ರು? ಹೊಡಿಯ ನಮ್ಮಪ್ಪ, ಹೊಡಿಸ್ಕೊಂಡಾದ್ರೂ ನಿನ್ನ ದರ್ಶನ ಬೇಕು ನಮ್ಮಪ್ಪ. ನೀನು ಹೊಡೆದಿದ್ದೆಲ್ಲ ನನ್ನ ಪಾಪ ಕಳೀತಾ ಇದೆ, ಹೊಡಿತೇಳಿ ಒಳಗೆ ಹೋಗ್ತಾರೆ. ಹಾಗೇನ್ ಕೇಳ್ಬೇಕು? ಗಂಗಾ ಜನಕ ಪಾಂಡುರಂಗ. ಎಲ್ಲ ಮೈ ಮೇಲೆ ಬಿಟ್ಟಿದ್ದಾರಲ್ಲ, ದಬ್ತಾ ಇದ್ದಾರೆ. ಏನನ್ಬೇಕು ನಾವು? ತಳ್ಳಾಗಿದೆ, ದಬ್ಬಬೇಡ್ರಿ, ಬುದ್ಧಿ ಇಲ್ಲ ಅಂದ್ರೆ ಹಿಂಗ್ ದಬ್ತಿರಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವೇರಲೆ ದುಷ್ಟ ಸಂಗ ಬೇಡ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ. ಸ್ವಾಮಿ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಗೆ. ಇದು ಇರಬೇಕು, ಅದನ್ನ ತೋರಿಸ್ತಾ ಇದ್ದಾರೆ ಜನಕ ಮಹಾರಾಜ. ಏನಾಯ್ತು? ತಮ್ಮ ಕುಶಧ್ವನಿ ಅಂತ, ತಮ್ಮ ಸತ್ತೋಗ್ತಾನೆ. ತಮ್ಮನ ಹೆಂಡತಿ ಸಹಳವನ ಗುಣಕಂಠ ಏರುತ್ತಾಳೆ. ಅವನಿಗೆ 3 ಮಂದಿ ಹೆಣ್ಣು ಮಕ್ಕಳು. ಇವನಿಗೆ ಜಾನಕಿ. ಮತ್ತೆ ದೇವರ ಹತ್ರ ಬಂದ, ಸ್ವಾಮಿ ಯಾವ ದುಃಖವನ್ನ ಕಣ್ಣಿಂದಲೂ ಕೂಡ ನೋಡಬಾರ್ದು ಅಂತ ಹೇಳಿದೆ. ಇಂಥ ದುಃಖವನ್ನು ತಂದಿಟ್ಟಿದ್ದ ನಮ್ಮಪ್ಪ ವೆಂಕಟರಮಣ. ಆದ್ರೆ ನೀನು ಸಂಕಟ ಹರಣ ಬಹುದು ಗೊತ್ತಿದೆ, ಅನುಗ್ರಹ ಮಾಡು ತಂದೆ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಬಂದರು ಸತಾನಂದ ಕೊಡಬೇಕು.
ಶತಾನಂದ ಪವಿತ್ರರು ಸಾಮಾನ್ಯರೆಲ್ಲ ಮಹಾಜ್ಞಾನಿಗಳು, ಯಾರ ಮನೆಗೂ ಹೋಗೋರಲ್ಲ. ಒಂದು ಜ್ಞಾನಿಗಳಾಗ್ಲಿ ಒಂದು ಹರಿದಾಸರಾಗ್ಲಿ ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ಕೇವಲ ಪುರಾಣ ಹೇಳ್ತಾ ದೈವ ಯೋಗೇನ, ದೇವರ ಬಲ ಇದ್ದರೆ ಮಾತ್ರ. ದೇವರು ಹೇಳ್ತಾನೆ, ಬಹಳ ಕಷ್ಟ ಪಡ್ತಾ ಇದ್ದಾಳೆ, ಹೋಗವಳು ಮನೆಗೆ, ಹೋಗವಳಿಗೆ ಆಶೀರ್ವಾದ ಮಾಡಿ ಅವಳಿಗೆ ಒಳ್ಳೇದು ಮಾಡಿ ಬಾ ಅಂತ ಸ್ವಾಮಿ ಕಳಿಸ್ತಾನೆ. ಸ್ವಾಮಿಯ ಮೆಸೆಂಜರ್ ಆಗಿ ಬರ್ತಾ ಇದ್ದಾನೆ. ತಾನು ಕುಣಿದಾಡಿ ಬಿಟ್ಟಿರ್ತಾನೆ. ಬಂಗಾರ ತಟ್ಟೆ ಪಾದ ಪೂಜೆ ಮಾಡಿರ್ತಾನೆ. ಬ್ರಾಹ್ಮಣರು ಬಂದ್ರೆ ಪಾದ ಪ್ರಕ್ಷಾಳನ ಮಾಡಬೇಕು, ಒಳಗೆ ತರಿಸಿ ಆಸನ ಹಾಕಿ ಕೂಡಿಸ್ಬೇಕು, ಏನಾದ್ರೂ ದಾಹಕ್ಕೆ ಏನಾದ್ರು ಕುಡಿತೀರ ಅಂತ ಕೇಳ್ಬೇಕು. ಆಮೇಲೆ ಈ ಬಡವನ ಮನೆಗೆ ಬಂದಿದ್ದ ಕಾರಣ ಏನು ಕೇಳ್ಬೇಕು, ಮಾಡಿ ಏನು ಕಷ್ಟ ನೋಡ್ರಿ. ತಮ್ಮ ಸತ್ತಿದ್ದಾನೆ, ತಮ್ಮನ ಹೆಂಡತಿ ಹೋಗಿದ್ದಾಳೆ, 3 ಮಂದಿ ಹೆಣ್ಣು ಮಕ್ಕಳು, ಯಾವ ದುಃಖವನ್ನ ಕಣ್ಣಿಂದಲೂ ಕೂಡ ನೋಡಬಾರ್ದು ಅಂತ ಹೇಳಿದ್ರೆ ಮನೆಯನ್ನೇ ದುಃಖ ಸಾಗರದಲ್ಲಿ ಮುಳುಗಿಸಿದ್ದಾನೆ ರಾಮಚಂದ್ರ ದೇವರು. ಆಗ ಜ್ಞಾನಿಗಳು ಬಂದಿರ್ತಾರೆ ಒಳಗೆ. ಏನಂತಾರೆ, ಸ್ವಾಮಿ ಏನ್ ಬೇಕು ನಿಮಗೆ ಹೇಳ್ತಾರೆ ಜನಕ ಮಹಾರಾಜನ್, ನನಗೆ ವರ ಕೇಳ್ತೀನಿ ಕೊಡ್ತೀರ, ಏನ್ ಬೇಕು? 4 ವರ ಕೇಳ್ತಾರೆ. ಒಂದು, ನಾನು ಏನು ವರ ಕೇಳಿದ ಸ್ವಾಮಿ, ನನಗೆ 1 ನಿಮಿಷ ಬರ್ತೀನಿ, ನನಗೆ 4 ಮಂದಿ ಹೆಣ್ಣು ಮಕ್ಕಳು, ಆ ತಮ್ಮನ ಮಕ್ಕಳು ತನ್ನ ಹೊರಗಳನ್ನ ಕೇಳ್ತಾನೆ. ನನ್ನ ಮಗಳು ನನ್ನ ತಮ್ಮನ ಮಕ್ಕಳಾಗಿರ್ತಕ್ಕಂಥ 4 ಮಂದಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತದೆ. ಆ 4 ಜನ ಹೆಣ್ಣು ಮಕ್ಕಳು ದೀರ್ಘ ಸೌಮಂಗಲ್ಯರಾಗಿರ್ಬೇಕು. 4 ಮಂದಿ ಹೆಣ್ಣು ಮಕ್ಕಳನ್ನು ಜಾನಕಿಗೆ ಸೀತಾದೇವಿಯನ್ನ ರಾವಣಾದಿ ಶತ್ರುಗಳು ಅಪಹಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಶತ್ರುಗಳ ನಾಶ ಆಗ ಅಷ್ಟೇ ಅಲ್ಲ, 4 ಮಂದಿ ಹೆಣ್ಣು ಮಕ್ಕಳನ್ನ ಒಂದೇ ಚಕ್ರವರ್ತಿ ರಾಜನ ಮನೆಗೆ ಸೊಸೆಯರಾಗಿ ಕೊಡ್ಬೇಕು ಹೊರ ಕೇಳಿದ್ದಾರೆ. ಆಯ್ತು. ಕೃತೆ ವೃಷಾದ್ರಿಂ ಪ್ರೇತಾಯ ಮಜ್ಜನ ಅಚಲಂ ದ್ವಾಪರೇ ಶೇಷಶೈಲೇತಿ ಹಲೋ ಶ್ರೀ ವೆಂಕಟಾಚಲಂ. ಮೊದಲು ಫಲ ಹೇಳ್ಬೇಕಲ್ಲ. ಧನ ಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ, ರೋಗಾರ್ಥಾನಾಂ ರೋಗಹರಂ, ಜ್ಞಾನಿನಾಂ ಜ್ಞಾನಸಾಧನಂ. ಏಕಡೆ ಕಲ್ಯಾಣವನ್ನು ಕೇಳಿದ್ರೆ ಏನಾಗತ್ತೆ? ಫಲ ಹೇಳುತ್ತೆ. ಮೊದಲು ಹೇಳ್ತಲ್ಲ, ಫಲ ಹೇಳ್ಕೊಂಡು ಹುಟ್ಟಂತೆ. ಧನ ಕಾಮಸ್ಯ ಧನದಂ, ಯಾರಿಗೆ ಐಶ್ವರ್ಯ ಬೇಕು, ಬಂಗಾರ ವಜ್ರ ವೈಡೂರ್ಯ ಮನೆ ಬಾಗಿಲು ಮಠ ಹೆಂಡತಿ ಮಕ್ಕಳು ಎಲ್ಲ ಸಂಪತ್ತು ಸುರಿದು ಬಿಡುತ್ತೆ. ಇನ್ನೊಂದು ಪುತ್ರ ಕಾಮಸ್ಯ ಪುತ್ರದಂ, ಯಾರಿಗೆ ಸಂತಾನ ಆಗ್ಬೇಕು ಅವರಿಗೆ ಸಂತಾನವಾಗುತ್ತೆ. 3ನೇದು ರೋಗಾರ್ಥಾನಾಂ ರೋಗಹರಂ, ಎಲ್ಲ ರೋಗಗಳು ಪರಿಹಾರವಾಗಿ ಆರೋಗ್ಯರಾಗ್ತಾರೆ. ಇನ್ನೊಂದು ಯಾವುದು? ಜ್ಞಾನೇನಾಂ ಜ್ಞಾನ ಸಾಧನಂ, ಒಳ್ಳೆ ಜ್ಞಾನಿಗಳು ಸಿದ್ಧಿ ಆಗ. ಏನು ವೆಂಕಟೇಶ್ ಕಲ್ಯಾಣ ಕೇಳಿದ್ರೆ ಇಷ್ಟೇನ ಫಲ? ಒಂದು 100 ಕೋಟಿ ಆಸ್ತಿ ಬರೋದಾಗ್ಲಿ, ಒಂದು 10 ಮಕ್ಕಳು ಹುಟ್ಟೋದಾಗ್ಲಿ, ಒಂದು ಆರೋಗ್ಯ ಶುಗರ್ BP ಹೋಗೋದು ವಾಸಿ ಆಗ ಆರೋಗ್ಯವಂತರಾಗಿ, ಅಥವಾ PhD ಡಾಕ್ಟರೇಟ್ ಅಕೌಂಟೆಂಟ್ ಡಾಕ್ಟರ್ ಆಗೋದಾಗ್ಲಿ, ಇಷ್ಟೇನ ಅಲ್ಲ. ನಿಜವಾದ ಆಳದ ಅರ್ಥ ಏನು? ಕೃತೆ ವೃಷಾದ್ರಿಂ ಪ್ರೇತಾಯ ಮಜ್ಜನ ಅಚಲಂ ದ್ವಾಪರೇ ಶೇಷಶೈಲೇತಿ ಖಲೋ ಶ್ರೀ ವೆಂಕಟಾಚಲಂ. ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು, ಕಲಿಯುಗದಲ್ಲಿ ವೆಂಕಟಾಚಲ. ಕೃತೆ ವೃಷಾದ್ರಿಂ, ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾಚಲ. ಆ ವೃಷಭಾಸುರ ಅನ್ನತಕ್ಕಂಥ ರಾಕ್ಷಸ ಶಿರಸ್ಸನ್ನೇ ಕತ್ತರಿಸಿಬಿಟ್ಟು ಶಾಲಿಗ್ರಾಮ ಪೂಜೆ ಮಾಡಿ ಸ್ವಾಮಿ ಬಂದು ಒಲಿತಾನೆ. ಅದು ಹೆಂಗೆ? ತ್ರೇತಾಯಾಂ ಅಂಜನಾಚಲಂ
ಸಾಕ್ಷಾತ್ ಹನುಮಂತ ದೇವರು ಈ ಪರ್ವತದಲ್ಲಿ ಹುಟ್ಟಿದ್ದಾರೆ. ಅದು ಹೇಗೆ? ದ್ವಾಪರೇ ಶೇಷ ಶೈಲೇತಿ, ಶೇಷ ದೇವರು ಅಂತ ಹೆಸರು. ಶೇಷ ಅಂತಲೇ ಬರ್ತ ಯಾಕೆ ಹೇಳ್ತಾರೆ? ಶೇಷಾಚಲವ ಮನೆ ಮಾಡಿದ. ಅದೇನದು? ಶೇಷಾದ್ರಿಗೆ ಬೆಟ್ಟಕ್ಕೆ, ಶೇಷದೇವರಿಗೆ ಬೆಟ್ಟಕ್ಕೆ ಏನ್ ಸಂಬಂಧ? ಕಲವು ಶ್ರೀ ವೆಂಕಟ ಅಚಲ ಮಂತ್ರ. ಪಾಪಗಳು ಕಟ ಅಂದ್ರೆ ಕತ್ತರಿಸ ಕಟ್ಟಾಟು, ಅಚಲ ಅಂದ್ರೆ ಬೆಟ್ಟ. ಎಲ್ಲರ ಪಾಪಗಳನ್ನು ಸಂಹಾರ ಕಷ್ಟ ಪರಿಹಾರ ಮಾಡಿದೆ. ಅದೇ ಅಂತ ಪಾಪ. ಯಾರ ಪಾಪ? ಮಾಧವ ಬ್ರಾಹ್ಮಣ ಅಂತ ಹೇಳ್ತಿದೆ. ಅದೇನದು? ಆವೃತ್ತ ಅಂತ ಹೇಳಿ ವೃಷಭಾಸುರನ ಮಹಿಮೆ, ಹನುಮಂತ ದೇವರ ಮಹಿಮೆ, ಶೇಷದೇವರ ಮಹಿಮೆ ಮತ್ತು ಪಾಪಗಳು ಪರಿಹಾರ ಮಾಡಿಕೊಂಡ ಮಾಧವ ಬ್ರಾಹ್ಮಣನ ಮಹಿಮೆ, ಇಷ್ಟನ್ನು ಹೇಳ್ತಾ ಇದೆ. ಕೃತೆ ಕೃತೆ ವೃಷಾದ್ರಿಂ ತ್ರೇತಾಯ ಮಂಜನಾಚಲಂ ದ್ವಾಪರೇ ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ಯುಗ ಭೇದೇನ ಹೆಸರುಗಳ ನಾಮಾನಿ ಯುಗ ಭೇದೇನ. ಒಂದೊಂದು ಯುಗದಲ್ಲಿ ಒಂದೊಂದು ಪವಾಡಗಳಿಂದ ಫಲವನ್ನು ಕೊಟ್ಟು ಒಂದೊಂದು ಹೆಸರನ್ನು ಪಡೆದಿರ್ತಕ್ಕಂಥ ಅದನ್ನ ಇಲ್ಲಿ ಜೋಡಿಸ್ಬೇಕು ನಾವು. ಧನಕಾಮಸ್ಯ ಜನದಂ, ವೃಷಭಾಸುರನಿಗೆ ಧನಕಾಮಸ್ಯ ಜನದಂ. ಅಂಜನಾದ್ರಿಗೆ ತ್ರೇತಾಯಾಮ್ ಅಂಜನಾಚಲಂ, ಪುತ್ರ ಕಾಮಸ್ಯ ಪುತ್ರಕಂ, ರೋಗಾರ್ಥಾನಾಂ ರೋಗಹರಂ. ದ್ವಾಪರೇ ಶೇಷ ಶೈಲೇತಿ, ಕಲೌ ಶ್ರೀ ವೆಂಕಟಾಚಲಂ ಜ್ಞಾನಿನಂ ಜ್ಞಾನ ಸಾಧನಂ. ಈ ಕೃತೆ ವೃಷಾದ್ರಿಂ ತ್ರೇತಾಯಾಮ್ ಅಂಜನಾಚಲಂ ದ್ವಾಪರೇ ಶೇಷ ಶೈಲೇತಿ, ಕಲೌ ಶ್ರೀ ವೆಂಕಟಾಚಲಂ. ಧನಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ, ರೋಗಾರ್ಥಾನಾಂ ರೋಗಹರಂ, ಜ್ಞಾನಿನಾಂ ಜ್ಞಾನ ಸಾಧನಂ ಅನ್ನತಕ್ಕಂಥ ಈ 4 ಬಾಲ ಪುರುಷಾರ್ಥಗಳನ್ನು 4 ಹೆಸರುಗಳಿಂದ ಜೋಡಿಸಿ ಆ ಪರ್ವತದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇಂತಹ ಪರಮ ಪವಿತ್ರವಾಗತಕ್ಕಂತಹ ವೆಂಕಟೇಶ್ವರನ ಮಹಾತ್ಮ್ಯವನ್ನು ನಾವೆಲ್ಲರೂ ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತು ಇದನ್ನು ಇಷ್ಟು ಮಾತ್ರ ಹೇಳ್ತೇವೆ. ನಾಳೆ ಇನ್ನೂ ಸ್ವಲ್ಪ ವಿಶೇಷವಾದ ಭಾಗಗಳನ್ನು ಹೇಳಲಿಕ್ಕೆ ಹೋಗೋಣ. ಯಾಕಂದ್ರೆ ಅಕ್ಷಯ ತೃತೀಯ ಇದೆ. ಅದರಿಂದ ಸ್ವಲ್ಪ ಬೇರೆ ಕಡೆ ಪಾಠಗಳು, ಪ್ರವಚನಗಳಿದೆ. ಅದರಿಂದ ಇಲ್ಲಿಗೆ 4 ಮಾತುಗಳನ್ನು ಅಸ್ಮತ್ ಗುರುವಂತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಲಕ್ಷ್ಮೀ ವೆಂಕಟೇಶ್ವರನ ವಿಧಾನಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಉಪನ್ಯಾಸವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಮಧ್ವೇ ಶಾಸ್ತ್ರ